ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಟಾಪಿಕ್ ಏನರ ಬಗ್ಗೆ ವಿಡಿಯೋ ಇರುತ್ತೆ ಅಂತ ಹೇಳ್ಬಿಟ್ಟು. ಹೌದು, ಒಂಥರ ಕುತೂಹಲ ಅನಿಸುತ್ತೆ. ಹುಟ್ಟುತ್ತಾನೆ ಮಗುವಿಗೆ ಬಾಯಲ್ಲಿ ಹಲ್ಲಿದೆ ಅಂತ ಅಂದರೆ, ಆದರೆ ಈ ರೀತಿ ಆಗುತ್ತಾ ಅಂತ ನಮಗೆ ಕ್ವೆಶ್ಚನ್ ಬಂದೇ ಬರುತ್ತೆ. ಹೌದು, ಪ್ರಕೃತಿಯಲ್ಲಿ 2,000 ಮಕ್ಕಳಲ್ಲಿ ಒಂದು ಮಗುವಿಗೆ ಈ ರೀತಿ ಹಲ್ಲು ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಏನಾದರೂ ಮಗುಗೆ ಹೊಟ್ಟೆಲೇನೆ ತೊಂದರೆ ಆಗ್ಬಿಟ್ಟು ಈ ರೀತಿ ಹಲ್ಲು ಬರುತ್ತಾ? ಇಲ್ಲ ಇದರಿಂದ ಏನಾದರೂ ಆರೋಗ್ಯ ಸಮಸ್ಯೆ ಆಗುತ್ತಾ? ನಾವು ಈ ರೀತಿಯಾಗಿ ಮಗುಗೇನಾದರೂ ಹಲ್ಲು ಕಾಣಿಸ್ಕೊಂಡಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ರೀತಿಯಾಗಿ ಹಲ್ಲು ಬರೋದ್ರಲ್ಲಿ 2 ಥರ ಇರುತ್ತೆ. ಒಂದು ನೇಟಲ್ ಟೀತ್, ಇನ್ನೊಂದು ನಿಯೋನೇಟಲ್ ಟೀತ್ ಅಂತ ಹೇಳ್ಬಿಟ್ಟು. ನೇಟಲ್ ಟೀತ್ ಅಂತ ಅಂದ್ರೆ ಮಗು ಹುಟ್ಟಿದ ದಿನಾನೇನೆ ಬಾಯಲ್ಲಿ ಹಲ್ಲು ಕಾಣಿಸುತ್ತೆ ನಮಗೆ. ಇನ್ನೊಂದು ನಿಯೋನೇಟಲ್ ಟೀತ್ ಅಂತ ಅಂದ್ರೆ ಅದು ಮಗು ಹುಟ್ಟಿ 1 ತಿಂಗಳ ಒಳಗಡೆ ಯಾವಾಗ ಬೇಕಾದ್ರೂ ಅದು ಎರಪ್ಟ್ ಆಗ್ಬೋದು, ಮತ್ತೆ ಯಾವಾಗ ಬೇಕಾದ್ರೂ ನಮಗೆ ಕಾಣಿಸುತ್ತೆ. ಇದು 2 ತರ ಬರುತ್ತೆ. ಇದರಲ್ಲಿ ಕೆಲವು ಮಕ್ಕಳಿಗೆ ಒಂದೇ ಹಲ್ಲು ಬಂದಿರುತ್ತೆ, ಕೆಲವಕ್ಕೆ 2 ಬಂದಿರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಕೆಲವು ಮಕ್ಕಳಿಗೆ 4 ಹಲ್ಲುಗಳು ಬಂದಿರುತ್ತೆ. ಇದರಿಂದ ಏನಾದ್ರೂ ತೊಂದರೆ ಆಗತ್ತಾ ಮಕ್ಕಳಿಗೆ ಅಂತ ಅಂದ್ರೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಇರೋದಿಲ್ಲ. ಆದ್ರೆ ಕಾರಣ ಏನು ಈ ರೀತಿ ಆಗ್ಲಿಕ್ಕೆ ಆಕ್ಚುಲ್ ಆಗಿ ಇವತ್ತಿನವರೆಗೂ ಇದಕ್ಕೆ ಕಾರಣ ತಿಳಿದು ಬಂದಿಲ್ಲ ನಮ್ಗೆ. ಹಲ್ಲು ಈ ರೀತಿ ಕಾಣಿಸಿದಾಗ ಏನಾದ್ರೂ ತೊಂದರೆ ಆಗುತ್ತಾ ಮಗುವಿಗೆ ಅಂತ ಅಂದ್ರೆ ಮೇಜರ್ ಏನು ತೊಂದರೆ ಆಗೋದಿಲ್ಲ. ಆಕ್ಚುಲ್ ಆಗಿ ಈ ಹಲ್ಲು ತುಂಬಾ ಡೆಲಿಕೇಟ್ ಇರುತ್ತೆ, ಮತ್ತೆ ಹಲ್ಲಾಡ್ತಾ ಇರುತ್ತೆ. ನೇಟಲ್ ಟೀತ್ ಆಗಲಿ ನಿಯೋನೇಟಲ್ ಟೀತ್ ಆಗಲಿ ಅದರಿಂದ ಮಗುಗೆ ಫೀಡಿಂಗ್ ಮಾಡುವಾಗ ಅದೇನಾದ್ರೂ ಒಳಗಡೆ ನುಂಗ್ಕೊತು ಅಂತ ಅಂದ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಮತ್ತೆ ತಾಯಿಗೆ ಮಗುಗೆ ಫೀಡ್ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು. ಅದರಿಂದ ಸ್ವಲ್ಪ ಜನ ಬಾಟಲ್ ಫೀಡಿಂಗ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮತ್ತೆ ಇದಕ್ಕೆ ಮಗು ನಾಲ್ಗೆಯಿಂದ ಹಲ್ಲನ್ನ ಟಚ್ ಮಾಡ್ತಾ ಇರ್ಬೇಕಾದ್ರೆ ಆ ನಾಲ್ಗೆಯಲ್ಲಿ ಕೆಲವೊಂದು ಅಲ್ಸರ್ಸ್ ತರ ಆಗೋ ಚಾನ್ಸಸ್ ಇರೋದ್ರಿಂದ ಮಗುಗೆ ಇದರಿಂದ ನೋವು ಸಹ ಆಗ್ಬೋದು, ಮತ್ತೆ ಫೀಡಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಬಟ್ ಅದು ಬಿಟ್ರೆ ಆರೋಗ್ಯ ಸಮಸ್ಯೆ ಅಂತ ಏನೂ ಆಗೋದಿಲ್ಲ. ಇದು ಇನ್ನ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಅಂತ ಅಂದ್ರೆ ವಿತ್ ರೂಟ್ಸೇ ಬಂದ್ಬಿಟ್ಟಿರತ್ತೆ. ಕೆಲವು ಮಕ್ಕಳಲ್ಲಿ ರೂಟ್ಸ್ ಇಲ್ಲದೆ ಇರೋ ಕಾರಣ ಅದು ಅಲ್ಲಾಡ್ತಾ ಇರುತ್ತೆ. ಡೆಂಟಿಸ್ಟ್ ಅದನ್ನ ಹಾಗೇನೆ ರಿಮೂವ್ ಮಾಡ್ಬಿಡ್ತಾರೆ, ತೆಗೆದ್ಬಿಡ್ತಾರೆ. ಬಟ್ ವಿತ್ ರೂಟ್ ಇದ್ರೆ ಡೆಂಟಿಸ್ಟ್ ಸಜೆಷನ್ಸ್ ಕೆಲವೊಬ್ರು ಅಕಾರ್ಡಿಂಗ್ ಟು ಮಗು ಕಂಡೀಷನ್ ನ ನೋಡ್ಬಿಟ್ಟು ಕೆಲವರು ತೆಗಿಬೇಕು ಅಂತ ಹೇಳ್ತಾರೆ, ಕೆಲವರು ತೆಗಿಯೋದಿಲ್ಲ. ಹಲ್ಲನ್ನ ರಿಮೂವ್ ಮಾಡಿಸಿದ್ರೆ ಬೆಟರ್ ಅಂತ. ಯಾಕೆಂದ್ರೆ ನುಂಗ್ಕೊಂಡಾಗ ಮಗುಗ್ ತೊಂದರೆ ಆಗ್ಬಹುದು. ಇಲ್ಲ ಅಂತ ಅಂದ್ರೆ ಈಗ ವಿತ್ ರೂಟ್ ಇತ್ತು ಅಂದ್ರೆ ಕೆಲವಕ್ಕೆ ಹಾಗೆ ಅದು 2 ಇಯರ್ಸ್ ವರ್ಗೂ ಇದ್ದು ಅದಾಗೆ ಬಿದ್ದೋಗುವಂತ ಚಾನ್ಸಸ್ ಇದೆ. ಕೆಲವು ಮಕ್ಕಳಿಗೆ 6 ಇಯರ್ಸ್ 12 ಇಯರ್ಸ್ಗೆ ಅದು ಮಿಲ್ಕ್ ಟೀತ್ ತರಾನೇನೆ ಕನ್ಸಿಡರ್ ಆಗಿ ಮಿಲ್ಕ್ ಟೀತ್ ತರಾನೇ ಬಿದ್ದೋಗಿ ಮತ್ತೆ ಪರ್ಮನೆಂಟ್ ಟೀತ್ ಬರುತ್ತೆ. ಈಗ ಕೆಲವು ಮಕ್ಕಳಿಗೆ ಏನ್ ಸಮಸ್ಯೆ ಆಗ್ಬೋದು ಅಂತ ಅಂದ್ರೆ ಈ ಹಲ್ಲು ಬಿದ್ದ ಮೇಲೆ ಆ ಜಾಗದಲ್ಲಿ ಕೆಲವು ಮಕ್ಕಳಿಗೆ 6 ವರ್ಷದವರೆಗೂ ಹಲ್ಲು ಬಂದಿಲ್ಲ, ಕೆಲವು ಮಕ್ಕಳಿಗೆ 2 ವರ್ಷದ ತನಕನೂ ಹಲ್ಲು ಬಂದಿರೋದಿಲ್ಲ. ಬಟ್ ಪರ್ಮನೆಂಟ್ ಟೀತ್ ಬಂದೇ ಬರುತ್ತೆ, ಯಾವುದೇ ರೀತಿಯಾದ ಸಮಸ್ಯೆ ಅಂತೂ ಆಗೋದಿಲ್ಲ. ಹಲ್ಲು ಬರೋದು ಮಾತ್ರ ಕೆಲವೊಂದು ಮಕ್ಕಳಲ್ಲಿ ಮಾತ್ರನೇ ಲೇಟ್ ಆಗುತ್ತೆ ಅಷ್ಟೇ. ಎಲ್ಲಾ ಮಕ್ಕಳಲ್ಲೂ ಏನು ಈ ರೀತಿ ಕಾಣಿಸ್ಕೊಳ್ಳೋದಿಲ್ಲ. ಯಾರಾದ್ರೂ ಈ ತರ ಮಕ್ಕಳಿಗೆ ಕಾಣಿಸ್ತು ಅಂತ ಅನ್ಸಿದ್ರೆ ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ನಿಮ್ಮ ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡಬೇಕು. ಅವರು ಮಗು ಕಂಡೀಷನ್ ನ ನೋಡಿ ಅದನ್ನ ಎಕ್ಸಾಮೈನ್ ಮಾಡಿ ಅದ್ರ ನೆಕ್ಸ್ಟ್ ನಿಮಗೆ ಡೆಂಟಿಸ್ಟ್ಗೆ ಕನ್ಸಲ್ಟೇಷನ್ಗೆ ಅವರು ಹೇಳ್ತಾರೆ ಯಾವ ರೀತಿಯಾಗಿ ಮಗು ಕಂಡೀಷನ್ ಇದೆ. ಮತ್ತೆ ಇವ್ರು ಪ್ರಿಕಾಷನರಿ ಮೆಜರ್ಸ್ನ ತಗೊಂಡು ಪೀಡಿಯಾಟ್ರಿಷಿಯನ್ ಮತ್ತೆ ಡೆಂಟಿಸ್ಟ್ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಮಗುಗೆ ಯಾವಾಗ ಬೆಸ್ಟ್ ಟೈಮ್ ಹಲ್ಲನ್ನ ರಿಮೂವ್ ಮಾಡ್ಸಕ್ಕೆ ಅಂತ ಅಂದ್ರೆ ಹುಟ್ಟಿ 10 ಡೇಸ್ ಆದ್ಮೇಲೆ ರಿಮೂವ್ ಮಾಡಿಸಿದ್ರೆ ಬೆಟರ್ ಅಂತ. ಬಿಕಾಸ್ ಅದಕ್ಕೆ ಅಲ್ಲಿವರೆಗೂ ಮಕ್ಕಳಲ್ಲಿ ವಿಟಮಿನ್ ಕೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಡೆಂಟಿಸ್ಟ್ ಸಹ ಇದನ್ನ ರಿಮೂವ್ ಮಾಡ್ಬೇಕಾದ್ರೆ ವಿಟಮಿನ್ ಕೆ ಇಂಜೆಕ್ಷನ್ ನ ಕೊಟ್ಬಿಟ್ಟು ರಿಮೂವ್ ಮಾಡ್ತಾರೆ. ಮಕ್ಕಳಿಗೆ ಅವಶ್ಯಕತೆ ಇರೋದಿಲ್ಲ, ಕೆಲವಕ್ಕೆ ಅವಶ್ಯಕತೆ ಇರುತ್ತೆ. ಅದು ಡೆಂಟಿಸ್ಟ್ ಡಿಸೈಡ್ ಮಾಡ್ಬಿಟ್ಟು ಯಾವ ರೀತಿ ಅದನ್ನ ಎರೆಕ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಡಿಸೈಡ್ ಮಾಡ್ತಾರೆ. ತುಂಬಾ ಚಿಕ್ಕ ಮಗು ಇದೆ, ಅದಕ್ಕೆ ಹಲ್ಲು ರಿಮೂವ್ ಮಾಡಿಸಿದ್ರೆ ತುಂಬಾ ನೋವಾಗುತ್ತಾ ಅಂತ ಅನ್ಸುತ್ತೆ. ಆಕ್ಚುಲ್ ಆಗಿ ಏನು ಅಷ್ಟು ನೋವು ಆಗಲ್ಲ. ಹಲ್ಲು ಕಿತ್ತಿರೋ ಪ್ಲೇಸ್ ಅಲ್ಲಿ ಮಾತ್ರ ಒಂದು 2-3 ಡ್ರಾಪ್ಸ್ ಅಷ್ಟು ಮಾತ್ರ ಬ್ಲೀಡಿಂಗ್ ಆಗತ್ತೆ ಅಷ್ಟೇ. ಅದು ಬಿಟ್ರೆ ಅದಕ್ಕೆ ಫೀಡಿಂಗ್ ತಗೊಳೋದ್ ಬಿಟ್ಬಿಡುತ್ತಾ ನೋವಾಗಿ ಅಂತ ಎಲ್ಲ ಅನ್ಸುತ್ತೆ, ಆದ್ರೆ ಆತರ ಏನು ಆಗೋದಿಲ್ಲ. ಅದು ಆಕ್ಚುಲ್ ಆಗಿ ಹಲ್ಲು ತೆಗೆದ್ಮೇಲೆನೆ ಫೀಡಿಂಗಿಗೆ ಅದು ಮಗುಗೆ ಈಸಿ ಆಗತ್ತೆ ಅಂಡ್ ಚೆನ್ನಾಗಿ ಫೀಡಿಂಗ್ ತಗೊಳತ್ತೆ. ಯಾವುದೇ ರೀತಿಯಾದ ಇದಕ್ಕೆ ಭಯ ಪಡುವಂತ ಅಗತ್ಯ ಇರೋದಿಲ್ಲ. ಏನೇ ಇದ್ರೂ ನಿಮ್ಮ ಡೆಂಟಿಸ್ಟ್ ಹತ್ರ, ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರನೇ ಸಜೆಷನ್ ತಗೊಂಡೇನೆ ಮಾಡಿ.
ಹಲ್ಲು ಅಲ್ಲಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ರಿಮೂವ್ ಮಾಡೋಕ್ಕೆ ಹೋಗೋದು, ಇಲ್ಲ ನರ್ಸ್ ರಿಮೂವ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನರ್ಸ್ ಹತ್ರ ರಿಮೂವ್ ಮಾಡಿಸೋದು, ಈ ಥರ ಎಲ್ಲ ಯಾವುದೇ ರೀತಿಯಾದ ರಿಸ್ಕನ್ನು ದಯವಿಟ್ಟು ತೊಗೊಳ್ಬೇಡಿ. ಎಲ್ಲನೂ ಪೀಡಿಯಾಟ್ರಿಷಿಯನ್ ಮತ್ತು ಡೆಂಟಿಸ್ಟ್ ಹತ್ರನೇ ಮಾಡಿಸಿ. ನಿಮಗೆ ಯಾರಿಗಾದರೂ ಈ ರೀತಿಯಾಗಿ ಆಗಿರೋದು ಗೊತ್ತಿದ್ದರೆ ಅದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇದನ್ನು ಶೇರ್ ಮಾಡಿ. ಹಾಗೆ ನನ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.